ಆದರೆ ಯಾರನ್ನು ಸಜೆಷನ್ ಕೇಳೋದು? ಬಾಬಂಗೆ ಫೋನ್ ಮಾಡಿದ್ರೆ ಸರಿ ಹೋಗ್ಬೋದಾ? ಒಂದ್ಸರಿ ಟ್ರೈ ಮಾಡೋಣ. ಮತ್ತೆ ನರಸಿಂಹ ಕಾಲ್ ಮಾಡ್ತಿದ್ದಾರೆ. ಹೇಳಿ ನರಸಿಂಹ. ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಗಬೇಕಾಗಿತ್ತು ಹೇಳಿ. ದುಡ್ಡೇನಾದರೂ ಬೇಕಾಗಿತ್ತಾ? ಅಯ್ಯೋ ಹಾಗೇನಿಲ್ಲ ಬಾ. ಯಾಕೆ ಸುಮ್ಮನಾಗ್ಬಿಟ್ರಿ? ಬಾಯಿ ತುಂಬ ಬಾವ ಅಂತ ಕರಿಬೋದಲ್ಲ. ದೀಪ ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರು ನೀವು ಯಾವತ್ತಿದ್ರು ನನಗೆ ಬಾಮ ಇದ್ದಾನೆ. ದೀಪ ಅವ್ರು ನಮ್ಮಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲ ನನ್ನ ಜೊತೆನೇ ಇದ್ದಾರೆ. ಏನು ಹೇಳ್ತಾ ಇದ್ದೀರಾ? ಸಾರಿ ನರಸಿಂಹ, ಅದು ನನ್ನ ಜೊತೆ ಅಂದರೆ ನಮ್ಮ ನೆನಪುಗಳಲ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ಅಂದೆ. ಹೌದು ಬಾವ, ಅದೇನೋ ನಿಜ. ಪುಟ್ಟಿ ಯಾವತ್ತಿದ್ರು ನಮ್ಮ ಜೊತೆನೇ ಇರ್ತಾಳೆ. ಸರಿ, ಏನಾಗಬೇಕಾಗಿತ್ತು ಹೇಳಿ. ಅದು ನನಗೆ ಒಂದು ಕೇಸಲ್ಲಿ ಒಬ್ಬರು ವಿಟ್ನೆಸ್ ಸಿಕ್ಕಿದ್ದಾರೆ. ಅವ್ರಿಗೆ ಹಳೇದು ಏನೂ ನೆನಪಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅಂದ್ಕೊಟ್ಟಿದ್ದೆ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ನಿಮಗೆ ಗೊತ್ತಿದ್ರೆ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ, ಒಬ್ರು ಇದ್ದಾರೆ. ಆದರೆ ಅವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಬಾವ, ನಾನು ಬರ್ತೀನಿ. ಹಾಗಾದ್ರೆ ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಸಾರಿ, ಅದು ವಿಟ್ನೆಸ್ನ ನಾನು ನಮ್ಮ ಮನೇಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ನಾನು ಹಾಗೆ ಹೊರಗಡೆ ಕರ್ಕೊಂಬರೋ ಹಾಗಿಲ್ಲ. ಹಾಂ, ಅರ್ಥ ಆಯಿತು. ನಿಮಗೆ ಡಾಕ್ಟರ್ ನಂಬರು ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ತೀನಿ. ಸರಿ ಬಾವ, ಥ್ಯಾಂಕ್ ಯು. ಹಲೋ. ಹೇಳಿ ಬಾವ. ಬರೀ ಇಷ್ಟು ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ರಾ? ಹಾಗೇನಿಲ್ಲ ಬಾವ, ಪುಟ್ಟಿ ಇದ್ದಿದ್ರೆ ತುಂಬ ಮಾತಾಡ್ಬೋದಾಗಿತ್ತು. ಆದ್ರೀಗ ಅವ್ರ ಜಾಗನ ಬೇರೆ ಯಾರೋ ತೊಗೊಂಡಿದ್ದಾರಲ್ಲ. ನನಗೇನೋ ಇತ್ತೀಚೆಗೆ ದಿಶಾ ಅವರೇ ದೀಪ ಅಂತ ಅನಿಸ್ತಾ ಇದ್ದಾರೆ. ಬಟ್ ನಮ್ಮ ದೀಪನ ಬೇರೆ ಯಾರಿಗೂ ಹೋಲ್ಸಕ್ಕೆ ನನಗೆ ಇಷ್ಟ ಆಗಲ್ಲ ಬಾವ. ಆದರೆ ಯಾರೇ ಬಂದರೂ ಯಾರೇ ಹೋದರೂ ಕೊನೆವರೆಗೂ ನಾವಿಬ್ಬರು ಭಾವ ಭಾಮೈದನಾಗೇ ಇರೋಣ ಬಾವ. ಆಯಿತು, ಬೆಂಗಳೂರಿಗೆ ಬಂದಾಗ ಮರೀದೆ ಫೋನ್ ಮಾಡಿ, ಸಿಗೋಣ. ಸರಿ. ಅಂದರೆ ದೀಪ ಅವರು ನರಸಿಂಹ ಅವ್ರಿಗೂ ತಾನೇ ದೀಪ ಅನ್ನೋ ಸತ್ಯನ ಹೇಳಿಲ್ಲ ಅಂತಾಯ್ತು. ಪರವಾಗಿಲ್ಲ, ಎಲ್ಲರ ಜೊತೆ ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಇದ್ರೆ ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಾಯ್ತು.